ಗೇಮ್ಗಳ ಬಗ್ಗೆ ಮತ್ತು ಈ ಸಾವಿಗೆ ಹೊಣೆ ಯಾರು ಆ್ಯಂಡ್ ಇಂತಹ ಆಟಗಳಿಗೆ ನಾವು ಮುಂದಾಗ್ತಾ ಇದ್ದೀವಿ ಅಂದಾಗ ನಾವು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿರಬೇಕು, ಮಕ್ಕಳಿಗೆ ಅದರಲ್ಲೂ ಯುವಕ ಯುವತಿಯರಿಗೆ ಈ ಆಟಗಳು ಎಷ್ಟು ಸೇಫ್, ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ದೈಹಿಕ ಶಿಕ್ಷಕರು ಅಂದರೆ PT ಟೀಚರ್ ಅಂತ ಕರಿತೀವಲ್ಲ ಸ್ಕೂಲ್ನಲ್ಲಿ, ಹೊನ್ನಪ್ಪ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ಸಾಮಾಜಿಕ ಕಾರ್ಯಕರ್ತರು ರಾಜು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸ್ಟುಡಿಯೋದಲ್ಲಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜು ಅವರೇ, ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಏನು? ಪ್ರಥಮವಾಗಿ ಏನಿವತ್ತು ಈ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ಗಳಿದ್ದಾವೆ, ಅದು ನಿಯಮಗಳನ್ನು ಮೊದಲು ಪಾಲಿಸಬೇಕು. ಈಗ ವೀಕೆಂಡು ಅಥವಾ ಪ್ರವಾಸೋದ್ಯಮ ದೃಷ್ಟಿಯಿಂದ ನಾಗರಿಕರು ಏನೋ ವಾರವೆಲ್ಲ ದುಡಿದು ಒಂದೆರಡು ದಿವಸ ನಾವೊಂದು ಎಂಜಾಯ್ ಮಾಡೋಣ ಅಂತ ಹೊರಡ್ತಾರೆ. ಆ ಸಮಯದಲ್ಲಿ ಅವ್ರು ಹೊರಟಾಗ ಅವ್ರು ಕೊಟ್ಟಂಥ ದುಡ್ಡಿಗೆ ಮತ್ತು ಅವ್ರು ಏನು ಸ್ಪೆಂಡ್ ಮಾಡಿರ್ತಾರೆ ಆ ಒಂದು ವಿಚಾರಕ್ಕೆ ಅವರಿಗೆ ಅಲ್ಲಿ ಒಂದು ಒಳ್ಳೆಯ ಒಂದು ಅವಕಾಶ ಸಿಗಬೇಕು ಎಲ್ಲ ಒಂದು ವಿಧದಲ್ಲೂ ಕೂಡ. ಈ ಅಮ್ಯೂಸ್ಮೆಂಟ್ ಪಾರ್ಕು ಇವೆಲ್ಲ ಏನು ಮಾಡ್ತವೆ, ಈ ಏಜ್ ಲಿಮಿಟ್ ಇರೋದಿಲ್ಲ. ಪ್ರಥಮವಾಗಿ ಈ ಒಂದು ಆಟಗಳನ್ನು ಆಡಿಸೋವಾಗ ನಾನು ಸುಮಾರು ಕಡೆ ನೋಡಿದ್ದೀನಿ, ಆ ಏಜ್ ಲಿಮಿಟನ್ನು ಕೂಡ ಫಿಕ್ಸ್ ಮಾಡಿರಲ್ಲ. ಕೆಲವು ಕಡೆ ಇರ್ಬೋದು, ಕೆಲವು ಕಡೆ ಯಾವ ವರ್ಗದ ಜನರು ಎಷ್ಟು ಏಜ್ನವರು ಈ ಒಂದು ಆಟವನ್ನು ಆಡ್ಬೋದು. ಇಂತಹ ಒಂದು ವಿಚಾರಧಾರೆಗಳನ್ನು ಮೊದಲನೇದಾಗಿ ಅವ್ರ ನಿಯಮವನ್ನು ಪಾಲಿಸ್ಬೇಕು, ಅದನ್ನು ಯಾವುದೇ ರೀತಿ ಪಾಲಿಸಲ್ಲ. ಮತ್ತು ಈಗಾಗಲೇ ನೋಡ್ತಾ ಇರ್ಬೋದು, ಯುವಕ ಯುವತಿಯರು ಈ ಮೋಜು ಮಸ್ತಿ ದೃಷ್ಟಿಯಿಂದ ಅವರು ಆಡುವಾಗ ತಮ್ಮ ಅಂದರೆ ನಮ್ಮ ಪ್ರಾಣ ರಕ್ಷಣೆಯ ದೃಷ್ಟಿನೇ ಅವ್ರು ನೋಡಲ್ಲ, ಮನ ಬಂದಂತೆ ಖುಷಿ ಪಡ್ಲಿಕ್ಕೆ ಹೋಗ್ತಾರೆ. ಅದು ಕೊನೆ ಅವರ ಜೀವನವೇ ಕೊನೆ ಆಗ್ತಕ್ಕಂಥ ಒಂದು ಪ್ರಸಂಗ ಬರುತ್ತೆ. ಆದರೆ ಇದರಿಂದ ನಾವೇನು ಅಂದರೆ, ಮೊದಲನೇದಾಗಿ ಏನು ಈ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಕೂಡ ನಿಯಮವನ್ನು ಪಾಲಿಸಬೇಕು. ಎರಡನೇದಾಗಿ ಪ್ರಥಮವಾಗಿ ನಾವು ಅಲ್ಲಿ ಹೋಗೋರು ಯಾವ ರೀತಿ ಆಟಗಳನ್ನು ಆಡಬೇಕು, ಯಾವ ರೀತಿ ಆಟಗಳನ್ನು ಆಡಿದ್ರೆ ನಾವು ಸೇಫ್ ಆಗ್ತೀವಿ ಅಂಥದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಪ್ರಾಣ ರಕ್ಷಣೆ ನಮ್ಮ ಹೊಣೆ. ಯಾಕಂದರೆ ಈಗಾಗಲೇ ನೋಡಿರ್ಬೋದು, ಯಾವುದೇ ಅಮ್ಯೂಸ್ಮೆಂಟ್ ಪಾರ್ಕುಗಳು ಈಗ ಒಂದು ಪಾಪ ಈಗ ನೋಡಿದೆ ನಾನು ಇದು ಒಂದು ವಿಡಿಯೋ, ಅದರಲ್ಲಿ ನೋಡಿ ಆ ಯುವತಿ ಸತ್ರು, ಆ ಕುಟುಂಬಕ್ಕೆ ಅವರೇ ಆಧಾರ ಸ್ತಂಭ ಆಗಿದ್ರೂ ಗೊತ್ತಿಲ್ಲ. ಆಗೇನಾಗುತ್ತೆ, ಇಡೀ ಕುಟುಂಬನೇ ನಲಗುತ್ತೆ. ಅಂಥ ಸಂದರ್ಭಗಳಲ್ಲಿ ಆ ಒಂದು ಏನು ಇವತ್ತೊಂದು ಟಿಕೆಟ್ ತಗೊಂಡಾಗ ಅವ್ರಿಗೆ ಆ ಒಂದು ತಗೊಂಡಿದ್ದು ಇನ್ಶೂರೆನ್ಸು ಏನೋ ಒಂದು ಆ ದೃಷ್ಟಿಯಿಂದ ಸಿಕ್ಕಿದಾಗ ಅದಾದರೂ ಕುಟುಂಬಕ್ಕೆ ಸೇರಿದಾಗ ಅವ್ರಿಗೇನೋ ಒಂದು 2% ಆದರೂ ಒಂದು ಒಳ್ಳೆ ದೃಷ್ಟಿನಲ್ಲಿ ಸಿಗುತ್ತೆ ಒಂದು ಕುಟುಂಬ. ಆಶ್ಚರ್ಯ ಅಂದ್ರೆ ಈ ಘಟನೆ ಆದ್ಮೇಲೂ ಯಾಕೆ ಅಲ್ಲಿನ ಲೋಕಲ್ ಸ್ಟೇಷನ್ ಅಲ್ಲಿ FIR ದಾಖಲಾಗಿಲ್ಲ ಅನ್ನೋದೇ ಆತಂಕ ನಮಗೆ. ಅದೇ ಈಗ ಅದು ಯಾವ ರೀತಿ, ಅದು ಯಾಕಂದ್ರೆ ಒಂದು ಪ್ರಾಣ ಹೋದಾಗ ಮನುಷ್ಯನ ಪ್ರಾಣ ಎಷ್ಟು ಮಹತ್ವ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆ FIR ಆಗದೆ ಇರ್ತಕ್ಕಂಥದ್ದೇ ಇವತ್ತೊಂದು ಪ್ರಶ್ನೆಯಾಗಿ ಉಳಿದಿದೆ. ನಿಜ ನಿಜ ನಿಜ. ಹೊನ್ನಪ್ಪ ಅವರೇ, ಇಂತಹ ವಿಡಿಯೋಗಳನ್ನು ನೋಡಿದಾಗ ನಿಮ್ಮ ಫಸ್ಟ್ ಕಾಮೆಂಟ್ ಏನು? ಇಂಥ ಕಡೆ ಹೋಗ್ಬೇಕು ಅಂದರೆ ಶಿಕ್ಷಕರಾಗಲಿ ಯಾರು ಸಾರ್ವಜನಿಕರು ಹೋಗ್ಬೇಕಾದ್ರೆ ನಮಗೆ ಯಾವ ರೀತಿ ಕಾಯಿಲೆ ಇದೆ, ನಾವು ಫಿಟ್ ಇದೀವ ಇಲ್ವೋ, ಆ ಗೇಮ್ ಆಡೋಕ್ಕೆ ಸಾಧ್ಯ ಇದೆಯೋ, ನನ್ನ ಬಾಡಿ ಅದಕ್ಕೆ ಸ್ಪಂದಿಸ್ತಾ ಇಲ್ವೋ, ಇದನ್ನೆಲ್ಲ ತಿಳ್ಕೊಂಡು ಆಡಿದ್ರೆ ಜನಸಾಮಾನ್ಯರಿಗೆ ತುಂಬ ಅನುಕೂಲ ಆಗುತ್ತೆ. ಆರ್ಗನೈಸ್ ಮಾಡೋರು ಇವ್ರು ಫಿಟ್ ಇದ್ದಾರಾ ಇಲ್ವೋ ಅದೊಂದು ನೋಡಿಕೊಂಡು ಆ ಗೇಮ್ಗಳ್ನ ಆಡಬೇಕು. ಮತ್ತು ಇವತ್ತಿನ ಆಧುನಿಕ ಯುಗದಲ್ಲಿ ಯಾರು ಫಿಸಿಕಲ್ ಫಿಟ್ನೆಸ್ಸೇ ಇಲ್ಲ, ಯಾರು ವರ್ಕೌಟ್ ಮಾಡಲ್ಲ, ಯಾಂತ್ರಿಕ ಜೀವನ ನಡೀತಾ ಇದೆ ಫುಲ್ಲು. ಹಾಗಾಗಿ ಯಾರು ಅಷ್ಟೊಂದು ಸದೃಢವಾಗಿಲ್ಲ, ಯಾವುದೇ ಕೆಲಸ ಮಾಡಲ್ಲ, ಪ್ರತಿಯೊಂದು ಆರ್ಡ್ರ್ ಮಾಡಿದ್ರೆ ನಮ್ಮ ಕೈ ಮುಂದೆನೇ ಬರುತ್ತೆ. ಹಾಗಾಗಿ ದೇಹ ದಂಡನೆ ಇಲ್ವೇ ಇಲ್ಲ ಇವತ್ತಿನ ಶಾಲಾ ಕಾಲೇಜುಗಳದ್ದು ಅಷ್ಟೇ. 20 ವರ್ಷಗಳಿಂದ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಇದ್ರ ಬಗ್ಗೆ ಯಾವುದೇ ಸರ್ಕಾರ ಬಂದರೂ ಒಮ್ಮೆನೂ ಅದ್ರ ಬಗ್ಗೆ ಬರೀ ಸಹ ಶಿಕ್ಷಕರು ಸಬ್ಜೆಕ್ಟ್ ಟೀಚರ್ ಮಾತ್ರ ನೇಮಕಾತಿ ಮಾಡ್ತಾ ಇದ್ದಾರೆ. ಆದರೆ ದೈಹಿಕ ಶಿಕ್ಷಕರ ಬಗ್ಗೆ ಒಮ್ಮೆನೂ ತಿರುಗೂ ನೋಡಿಲ್ಲ. 2010ರಲ್ಲಿ ದೈಹಿಕ ಶಿಕ್ಷಕರನ್ನ ಮಕ್ಕಳು ಸದೃಢವಾಗಬೇಕು. ಈಗ 2028ಕ್ಕೆ ನಮ್ಮ ದೇಶದಲ್ಲಿ ಖೇಲೋ ಇಂಡಿಯಾ, ಫಿಟ್ ಇಂಡಿಯಾ, ಖೇಲೋ ಇಂಡಿಯಾ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ. ಆದರೆ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರಿಲ್ಲ. ಒಂದು ದೇಶ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ಯುವಕರು ಸದೃಢವಾಗಿರಬೇಕು. ಸದೃಢವಾಗಿಲ್ದಿದ್ದ ಯುವಕರು ಕಟ್ಕೊಂಡು ಏನು ಅಭಿವೃದ್ಧಿ ಸಾಧ್ಯನೇ ಇಲ್ಲ. ಹಾಗಾಗಿ ಫಿಟ್ನೆಸ್ಸಿಗೆ ಹೆಚ್ಚಿನ ಮಹತ್ವ ಕೊಡಬೇಕು. ಶಾಲಾ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡಿದ್ರೆ ಮಕ್ಕಳು ಸರ್ವತೋಮುಖವಾಗಿ ಅಭಿವೃದ್ಧಿ ಆಗುತ್ತಾರೆ. 4 ಗೋಡೆಯಲ್ಲಿ 4 ಪೀರಿಯಡ್ ಪಾಠ ಕೇಳಿದ್ರೆ ಮಕ್ಕಳಿಗೆ ಮನೋರಂಜನೆನೂ ಇಂಪಾರ್ಟೆಂಟು. ಮನೋರಂಜನೆ ಇಲ್ಲ ಅಂದರೆ ಮೈಂಡ್ ರಿಲ್ಯಾಕ್ಸ್ ಆಗಲ್ಲ. ಅವನು ಸದೃಢವಾಗಿ ಬೆಳಿಬೇಕು ಅಂದರೆ ಫಿಸಿಕಲ್ ಫಿಟ್ನೆಸ್ ಬೇಕೇ ಬೇಕು. ನಿಜ. ಓಕೆ ಬರ್ತೀನಿ ನಾನು. ಸ್ಕೂಲ್ಗಳಲ್ಲಿ PT ಕ್ಲಾಸ್ ಅನ್ನೋದು, PT ಟೀಚರ್ ಅನ್ನೋದು ಎಷ್ಟು ಪ್ರಮುಖವಾಗ್ತಾರೆ ಅಂತ. ಓಕೆ ರಾಜು ಅವರೇ, ಈಗ ಅವತ್ತೊಂದು ದಿನದ ಮನರಂಜನೆಗೆ ಅಂತ ಹೋದಾಗ
ಇದು ಇಲ್ಲಿ ಜೀವ ಹೋಗಿರೋ ಘಟನೆ ಆಗಿದೆ. ಎಷ್ಟೋ ಕಡೆ ಬಿದ್ದು ಅದರ ಸೇಫ್ಟಿ ಇಲ್ಲದೆ ಬಿದ್ದು ಕೈಕಾಲು ಮುರ್ಕೊಂಡಿರೋ ಘಟನೆಗಳನ್ನು ನೋಡ್ತಾ ಇರ್ತೀವಿ. ಸೊ ಸಂಬಂಧಪಟ್ಟವರು ಕೂಡ ಇದ್ರ ಬಗ್ಗೆ ಏನಾದರೂ ಕ್ರಮವನ್ನು ತಗೋಬೇಕಾಗುತ್ತೆ. ಯಾರು ಕೂಡ ಮುಂಜಾಗ್ರತೆಯನ್ನು ವಹಿಸ್ತಾ ಇಲ್ಲ. ಏನಂತೀರಿ ಇದಕ್ಕೆ? ಪ್ರಥಮವಾಗಿ ಮೇಡಮ್, ಅದೇ ನಾನು ಹೇಳಿದ್ನಲ್ಲ, ಮುಂಜಾಗ್ರತೆ ತಗೊಳ್ಬೇಕಾಗಿರೋದು ಒಂದು ನಡೆಸ್ತಕ್ಕಂಥ ಒಂದು ಸಂಸ್ಥೆ ಯಾವುದೇ ಇರ್ಬೋದು. ಅಂಡ್ ಅದನ್ನ ಕೇಳ್ತಾರೆ ಯಾರಾದ್ರೂ ಅನ್ನೋ ಭಯನೂ ಇವ್ರಿಗೆ ಹೌದೌದು, ಹೌದು, ನಿಜ. ಯಾಕಂದ್ರೆ ಅವರು ಈಗ ಏನೋ ಒಂದು ಟಿಕೆಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ, ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಇರ್ಬೋದು, ಯಾವುದೇ ರೀತಿ ಸಂಸ್ಥೆಗಳು ಒಂದು ಮನೋರಂಜನೆಗಾಗಿ ತಮ್ಮ ಟಿಕೆಟ್ ಅನ್ನು ಫಿಕ್ಸ್ ಮಾಡಿದಾಗ ಅದರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂದ್ರೆ ನಿಯಮಗಳನ್ನ ಪಾಲಿಸೋದು ಪ್ರಥಮವಾಗಿರಬೇಕು. ಇವತ್ತು ಮನುಷ್ಯ ಆಚೆ ಗಾಡಿ ತಗೊಂಡು ಹೊರಟ್ರೆ, ತಾವು ಸ್ವಇಚ್ಛೆಯಿಂದ ಹೊರಟ್ರೆ ಮತ್ತೆ ಮನೆಗೆ ಬರ್ತಾನೋ ಇಲ್ವೋ ಗ್ಯಾರಂಟಿ ಇಲ್ಲ. ಅಂತ ಒಂದು ಸಂದರ್ಭಗಳು ಇವತ್ತಿದ್ದಾಗ ನಾವು ಎಂತಹ ಒಂದು ಇದೇನು ಭಯಾನಕ ಆಟಗಳು ಇದರಲ್ಲಿ ಇರ್ತಾವೆ ಈ ಅಮ್ಯೂಸ್ಮೆಂಟ್ ಪಾರ್ಕ್, ಅದನ್ನ ಕೆಲವನ್ನ ನಾವು ಆಡಬಾರ್ದು. ಅವರು ಕೂಡ ಅದನ್ನ ಮನಗಣಬೇಕು. ಯಾರು ಫಿಟ್ ಆಗಿದ್ದಾರೆ, ಈಗ ಇವರು ಹೇಳಿದ್ರು, ಯಾರು ದೈಹಿಕವಾಗಿ ಫಿಟ್ ಆಗಿರ್ತಾರೆ ಅಂತವರನ್ನ ಆ ಒಂದು ಆಟಗಳಲ್ಲಿ ಮನೋರಂಜನೆಗಾಗಿ ಅಲ್ಲಿ ಕಳಿಸ್ಬೇಕು. ಇವರು ಟಿಕೆಟ್ ಜಾಸ್ತಿ ಇವಾಗ ಒಂದೊಂದಕ್ಕೆ ಆಟಕ್ಕೆ ಒಂದೊಂದು ರೀತಿಯ ಟಿಕೆಟ್ಗಳಿದಾವೆ. ಆ ಒಂದು ದುಡ್ಡಿನ ಆಸೆಗೆ ಬಿದ್ದು ಇವೇನು ಸಂಸ್ಥೆಗಳಿದಾವೆ, ಈ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಎಲ್ಲ ಕೂಡ ಈ ಒಂದು ವಿಚಾರದಲ್ಲಿ ದುಡ್ಡಿಗಾಗಿ ಈ ಜನರ ಪ್ರಾಣದ ಬಗ್ಗೆ ಅವ್ರಿಗೆ ಲಕ್ಷ್ಯ ಇರೋದಿಲ್ಲ. ಹಾಗಾಗಿ ನಾವು ಪ್ರಥಮವಾಗಿ ಏನು ಅಂದರೆ ಆ ಒಂದು ಟಿಕೆಟ್ನಲ್ಲೇ ಮಾನದಂಡವನ್ನು ಉಪಯೋಗವನ್ನು ಮಾಡ್ಕೊಳ್ಬೇಕು. ಮತ್ತು ನಾವು ಕೂಡ ಅಷ್ಟೇ ಏನು ಜಾಗೃತೆಯನ್ನು ನಾವು ತಗೊಳ್ಬೇಕು. ಒಂದು ಹೋದಾಗ ಅಲ್ಲಿ ಯಾವ ರೀತಿ ಆಟಗಳನ್ನು ನಾವು ಆಡಬೇಕು ಅಂಥದ್ದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಆಡಿದ್ರೆ ನಮ್ಮ ಪ್ರಾಣಕ್ಕೂ ಸೂಕ್ತ, ಹೋದಂಥ ವಾತಾವರಣ ಕೂಡ ಒಳ್ಳೆಯದಾಗಿರ್ತದೆ ಅಂತ ಹೇಳ್ತೀವಿ ಮೇಡಮ್.